ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ, ಆದರೆ ಚೇರ್ಮನ್ ಇದ್ರು. ಹೆಗ್ಡೆಯವರ ಕಾಲದಲ್ಲಿ ನೋಡಿ, ಯಡಿಯೂರಪ್ಪನವರ ಕಾಲದಲ್ಲಿ ನೋಡಿ, ಯಾವುದೇ ಸಂದರ್ಭಗಳಲ್ಲಿ ನೋಡಿ, ದೇವೇಗೌಡರಿದ್ದಾಗಲೂ ನೋಡಿ, ಯಾವತ್ತೂ ಕೂಡ ಚೇರ್ಮನ್ನು ಯಾರು ಒಂದು ಸಾರಿ ಆಯ್ಕೆ ಆಗಿರ್ತಾರೆ ಅವರು ಟರ್ಮ್ ಆಗುವವರೆಗೆ ಅವರು ಇರ್ತಾರೆ. ಈಗಿರ್ಬೇಕಾದ್ರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡ್ತೀರಿ? ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು. ಕಾಂಗ್ರೆಸ್ನ ಈ ಉದ್ದಟತನ ನಡೆಯೋದಿಲ್ಲ. ಮಿಗಿಲಾಗಿ ಇವತ್ತು ಏನು ಈ ನಡವಳಿಕೆ ಆಗಿದೆ, ಇವತ್ತು ಚೇರ್ಮನ್ ಇರೋರಿಗೂ ಕೂಡ ತುಂಬಾ ನೋವು ಆಗಿರುತ್ತೆ. ಅವರು ಇನ್ನೂ ಅಧಿಕಾರದಲ್ಲಿ ಇರುವಾಗಲೇ ನೀವು ಇನ್ನೊಬ್ಬರ ಹೆಸರನ್ನ ನೀವು ಇಲ್ಲಿ ಆಯ್ಕೆ ಮಾಡಿ ಅವರಿಗೆ ಅಪಮಾನ ಮಾಡಿದ್ದೀರಿ. ನೀವು ಅವರ ಹತ್ರ ಮಾತಾಡಿದ್ದೀರಾ? ಇದು ದಿಸ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್. ನಾವು ಇಲ್ಲಿ 4 ಜನರು ಕುಳಿತಿರ್ತಕ್ಕಂಥವ್ರು, ನಾವು ಹೌಸಿನ ಸದಸ್ಯರು. ನಮಗೂ ನೋವಾಗಿದೆ. ಈ ಪದ್ಧತಿಗಳನ್ನ ಕಾಂಗ್ರೆಸ್ ಪಕ್ಷ ತಪ್ಪು ದಾರಿಗೆ ಎಳೆಯತಕ್ಕಂಥ, ಅವರಿಗೆ ಇಚ್ಛಾನುಸಾರವಾಗಿ ತೀರ್ಮಾನಗಳನ್ನು ಮಾಡತಕ್ಕಂಥದ್ದನ್ನು ಮಾಡಿದ್ದಾರೆ. ಇದು ಸಂವಿಧಾನಕ್ಕೆ ಎಸಗಿರ್ತಕ್ಕಂಥ ಇದು ದ್ರೋಹ. ಹಾಗೇನಾದರೂ ಹೊರಟ್ಟಿಯವರೇನಾದರೂ ರಾಜೀನಾಮೆ ಕೊಟ್ಟಿದ್ದಿದ್ರೆ ನೀವು ಯಾರನ್ನಾದರೂ ಹೆಸರಿಸಿ ನೀವು ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿರಲಿಲ್ಲ. ಆದರೆ ಇವತ್ತನಿಗೆ ಸ್ವತಂತ್ರ ಬಂದು 80 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಒಂದು ಪತ್ರವನ್ನು ಯಾರೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನಕ್ಕೆ ಎಸಗಿದ ದ್ರೋಹ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲೇ ಈ ಸದನಕ್ಕೆ ತಾವು ಮಾಡಿರ್ತಕ್ಕಂಥ ಒಂದು ಮೋಸದ ಸಂಚು. ಮೊದಲೇ ಇದನ್ನ ಮಾಡಬಾರ್ದಾಗಿತ್ತು ನೀವು. ಆದ್ರಿಂದ ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು, ಸದನದ ಕ್ಷಮೆ ಕೇಳಬೇಕು. ಮಾನ್ಯ ಹೊರಟ್ಟಿಯವರು, ಈಗ ಏನು ಸಭಾಪತಿಗಳಿದ್ದಾರೆ, ಅವ್ರಿಗೆ ನೋವಾಗಿದೆ, ಅದನ್ನ ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ.